ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಾಮೆ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ನಾನಿವತ್ತು ನಿಮಗೆ ರುಚಿಯಾಗಿ ಹಾಗೆಯೇ ಬಿಸಿಯಾಗಿ ಹೋಟೆಲ್ ಸ್ಟೈಲ್ಗಿಂತಲೂ ತುಂಬಾ ರುಚಿಯಾಗಿರುವಂತಹ ಅಂಬೂರ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಲ್ವಾ? ಬನ್ನಿ ಇವಾಗ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಅಗಲವಾಗಿರುವಂಥ ಹಾಗೂ ದಪ್ಪ ತಳದ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1/4 ಕಪ್ಪಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಪಲಾವ್ ಮಸಾಲಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1-2-3 ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಸ್ಟಾರ್ ಅನೀಸ್, 1-2 ಏಲಕ್ಕಿ, ಹಾಗೆಯೇ ಜಾಪತ್ರೆ, ಜೈಕಾಯಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ನಾನಿಲ್ಲಿ 2 ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾನಿಲ್ಲಿಗೆ 2 ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಇದನ್ನು ಎಣ್ಣೆನಲ್ಲಿ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡಬೇಕು. ಇದ್ರಲ್ಲಿ ಹಸಿ ವಾಸನೆ ಇದ್ದರೆ ಟೇಸ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನೀಟಾಗಿ ಫ್ರೈ ಆದ ನಂತರ ನೋಡಿ ಇಲ್ಲಿ ಈ ಥರ ಆದ ನಂತರ ನಾನು ಇದಕ್ಕೆ 2.5 ಟೇಬಲ್ ಸ್ಪೂನಷ್ಟು ದೊಡ್ಡ ಚಮಚದಲ್ಲಿ ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಅಚ್ಚಕಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವುದಿರುತ್ತೋ ಅದನ್ನೇ ಬಳಸ್ಬೋದು. ಒಗ್ಗರಣೆಗೆ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಬಿರಿಯಾನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಹಾಗೆಯೇ ಸ್ವಲ್ಪ ಸ್ಮ್ಯಾಶಿ ಆಗೋ ಥರ ನೀಟಾಗಿ ಕಮ್ಮಿ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಸ್ವಲ್ಪ ಸಾಫ್ಟ್ ಆಗಿದೆ. ನಾನಿವಾಗ ಇದಕ್ಕೆ 1/2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿ ನಾನು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ, ಮಸಾಲೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ. ನಂತರ ನಾನು ಪ್ಲೇಟ್ನ ಓಪನ್ ಮಾಡಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಅದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ, ನೀವು ಮಾಡುವಾಗ ಅದನ್ನು ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ 1/2 ಕಪ್ಪಷ್ಟು ಮೊಸರನ್ನ ವಿಸ್ಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಮೊಸರು ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಹಾಗೆ ಮಿಕ್ಸ್ ಮಾಡಬೇಕು. ನಂತರದಲ್ಲಿ ನಾನಿಲ್ಲಿ 1 kgಯಷ್ಟು ಚಿಕನನ್ನು ನೀಟಾಗಿ ತೊಳೆದು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಇವಾಗ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ. 1 kgಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿರೋದನ್ನು ತೊಗೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾವು ಇನ್ನು ಮುಂದೆ ಇದನ್ನು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ತೀವಿ. ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚಿಕನ್ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಂದಾಜು 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ. ಇದನ್ನು ಹಾಕಿ ಚಿಕನ್ನು ಇದರ ಜೊತೆ ಚೆನ್ನಾಗಿ ಮಸಾಲೆ ಜೊತೆ ಬ್ಲೆಂಡ್ ಆಗುವಾಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನಂತರ ನಾನು ಈ ಕಡೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆಯೇ 1/4 ಟೀ ಸ್ಪೂನಷ್ಟು ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ಫುಡ್ ಕಲರು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೋಬೋದು. ನಂತರ ನೀರೆಲ್ಲ ಕುದಿಲಿಕ್ಕೆ ಬಂದಾಗ ನಾನಿಲ್ಲಿ 2 ಪಾವಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀವಿ. ನೀವು ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸ್ ಕೂಡ ಹಾಕೋಬೋದು. ನಮಗೆ ಬಾಸ್ಮತಿ ರೈಸ್ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡಿದ್ದೀನಿ. ಯೂಶ್ವಲಿ ಅಂಬೂರ್ ಬಿರಿಯಾನಿಗೆ ಬುಲೆಟ್ ರೈಸನ್ನು ಯೂಸ್ ಮಾಡೋದು. ನೋಡಿ ಇಲ್ಲಿ ಅಕ್ಕಿ ಎಲ್ಲ 3/4 ಭಾಗ ಬೆಂದಿದೆ. 80% ಬೆಂದ ನಂತರ ನಾನಿಲ್ಲಿ ಆವಾಗಲೇ ಚಿಕನ್ ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮೇಲ್ಗಡೆ ಈ ರೀತಿ ನಾವು ರೈಸಿಂದ ಲೇಯರ್ ಮಾಡ್ಕೊಳ್ಬೇಕು. ನಾವು ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು, ಆನಿಯನ್ ಏನೂ ಹಾಕೋ ಹಾಗಿಲ್ಲ, ಬರೀ ಗೊಜ್ಜು ಮೇಲೆ ಹಾಗೆಯೇ 90% ಬೇಯಿಸಿರೋಂತಹ ರೈಸನ್ನು ಹಾಕ್ತಾಯಿದ್ದೀನಿ. ನಂತರ ಇದನ್ನೆಲ್ಲ ಒಂದು ಲೆವೆಲ್ ಮಾಡ್ಕೊಂಡ ನಂತರ ನಾನು ಇದ್ರ ಮೇಲೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಿಮಗೆ ಆಪ್ಷನಲ್ಲೂ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ನಾವು ಈ ಥರ ಡೆಕೋರೇಟ್ ಹಾಕ್ಕೊಳ್ಬೋದು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಚಬೇಕು. ನಾನು ಪಾತ್ರೆನ ತೆಗೆದು ಸ್ಟವ್ ಮೇಲೆ ಒಂದು ರೊಟ್ಟಿ ತವಾ ಅಥವಾ ನಿಮಗೆ ಏನು ತವಾ ಇರುತ್ತೋ ಆ ತವಾನ ಇಟ್ಟು ಅದ್ರ ಮೇಲೆ ನಾವು ಪಾತ್ರೆನ ಇಟ್ಟು ದಮ್ ಕಟ್ಟಬೇಕು. ನೀವು ಗೋಧಿ ಹಿಟ್ಟಲ್ಲಿ ಸೈಡಲ್ಲಿ ಬೇಕಾದ್ರೂ ಇದು ಟೈಟ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಒಂದು ಭಾರವಾಗಿರೋಂಥ ಒಂದು ಕಲ್ಲನ್ನು ಇಟ್ಟು 15-20 ನಿಮಿಷ ಇದನ್ನು ದಮ್ ಕಟ್ಟಲಿಕ್ಕೆ ಬಿಡ್ತೀನಿ. ನೋಡಿ ಇವಾಗ ಓಪನ್ ಮಾಡ್ತೀವಿ. ಎಷ್ಟು ತುಂಬ ರುಚಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಬಿರಿಯಾನಿ ಆಗಿದೆ ಅಂತ. ಇದನ್ನು ಹಾಗೆಯೇ ಲೈಟಾಗಿ ಮೇಲ್ಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು, ತುಂಬಾ ಮಿಕ್ಸ್ ಮಾಡಬಾರ್ದು.
ಸಿಂಪಲ್ಲಾಗಿ ಒಂಥರ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈಸಿಯಾಗಿ ಅಂಬೂರ್ ಬಿರಿಯಾನಿನ ಮಾಡ್ಬೋದು ಅಂತ. ಹೋಟೆಲ್ನಲ್ಲಿ ನಾವು ತಿನ್ನೋದಕ್ಕಿಂತನೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆದಷ್ಟು ಬೇಗ ಮತ್ತೆ ಇನ್ನೊಂದು ವಿಡಿಯೋನ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.